ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, ಮಕ್ಕಳು ಅಂದ್ರೆ ದೇವರ ಸಮಾನ. ಮಕ್ಕಳಿಗಾಗಿ ಏನೇನೆಲ್ಲ ಹರಸಾಹಸವನ್ನ ಪಡ್ತಾ ಇದ್ದಾರೆ. ದೇವರು, ದಿಂಡ್ರು, ಡಾಕ್ಟರ್ಗಳು, ಇಲ್ಲ ಸಲ್ಲದಂತಹ ಬ್ಲ್ಯಾಕ್ ಮ್ಯಾಜಿಕ್ಗಳು ಕೂಡ ಮಾಡಿಸ್ಕೊಳ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಕಾರಣ ನಮಗೆ ಮಕ್ಕಳು ಬೇಕು ಅನ್ನೋದು. ಈಗ ಜನ ಮುಂದುವರೆದು, ಅದರಲ್ಲೂ ಮುಖ್ಯವಾಗಿ ನಾವು ನಮ್ಮ ಲೈಫ್ ಸ್ಟೈಲ್ ಇದೆಯಲ್ಲ, ಅದೊಂಥರ ಫಾಸ್ಟ್ ಲೈಫ್ ಸ್ಟೈಲ್ ಆಗೋಗ್ಬಿಟ್ಟಿದೆ. ಬಿಸಿ ಸ್ಕೆಡ್ಯೂಲ್, ಗಂಡ ಹೆಂಡತಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಒಬ್ರಿಗೊಬ್ರು ಟೈಮ್ ಕೊಡೋದಕ್ಕೆ ಆಗ್ತಾ ಇಲ್ಲ, ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ಅಂದ್ರೆ ಕಂಟಿನ್ಯೂಟಿ, ಇನ್ನೊಂದೇನಂತಂದ್ರೆ ಹೆಣ್ಣು ಮಕ್ಕಳಿಗೆ ಮಕ್ಕಳು ಇವಾಗ ಬೇಡ ಅವಾಗ ಬೇಡ, ಪ್ಲಾನಿಂಗ್ಸ್ ಮಾಡ್ಕೋಣ, ಇನ್ನೊಂದು ವರ್ಷ ಬೇಡ 2 ವರ್ಷ ಬೇಡ ಅಂತ ಗಂಡ ಹೆಂಡತಿ ಇಬ್ರು ಕೂಡ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಮಕ್ಕಳನ್ನ ದಿನೇ ದಿನೇ ದೂಡ್ತಾ ಇರ್ತಾರೆ. ಸೊ ಅದಾದ ನಂತರ 1 ವರ್ಷ ಆಗ್ಬೋದು, 2 ವರ್ಷ ಆಗಿರ್ಬೋದು, ದೇವರು ಹೊರ ಕಟ್ಟ ನಂತರ ಮಕ್ಕಳನ್ನ ಬೇಡ ಅಂದ್ಕೊಂಡು ಅದಾದ ನಂತರ ನಮಗೆ ಮಕ್ಕಳು ಬೇಕು ಅನ್ನುವಂಥ ಸಂಖ್ಯೆ, ಅಂದ್ರೆ ಗಂಡ ಹೆಂಡತಿಯ ಸಂಖ್ಯೆ, ಒಂದು ಕುಟುಂಬದ ಸಂಖ್ಯೆ ಒಂದು ಕಡೆ ಹೆಚ್ಚಾಗ್ತಾ ಇದೆ. ಬಟ್ ಅಂಥವ್ರಿಗೆ ಈಗ ಮಕ್ಕಳಾಗ್ತಾ ಇಲ್ಲ. ಕಾರಣ ನಾವು ಗಮನಿಸ್ಬೋದು. ನೋಡಿ, ಈಗ ಜನ ಹೆಂಗೆ ಅಂತಂದ್ರೆ ತುಂಬಾ ಫಾರ್ವರ್ಡ್ ಆಗ್ಬಿಟ್ಟಿದ್ದಾರೆ. ದೇವ್ರು ಕೊಡ್ಲಿಲ್ಲ ಅಂತ ಏನು, ಕೊಡ್ಲಿಲ್ಲ ಅಂದ್ರೆ ಏನು, ಡಾಕ್ಟರ್ಗಳಿದ್ದಾರೆ, ಅವರೇ IVF ಮುಖಾಂತರ ನಮಗೆ ಮಕ್ಕಳನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಅದು ಕೂಡ ಸುಳ್ಳು. ಇನ್ನು ಮುಂದೆ ನೀವು IVF ಮಾಡಿಸ್ಕೊಂಡ್ರು ಕೂಡ ಮಕ್ಕಳಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಮಕ್ಕಳ ಕನಸನ್ನ ಕಂಡವರಿಗೆ ಬರೀ ತಣ್ಣೀರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನೋಡಿ, ನೀವು ಲಕ್ಷ ಸುರೀರಿ, 20 ಅಲ್ಲ 30 40 50 ಲಕ್ಷ ಸುರಿದ್ರು ಕೂಡ ನಿಮ್ಗೆ ಮಕ್ಕಳಾಗೋದಿಲ್ಲ. ಕಾರಣ ಏನು, ಎಲ್ಲಿ ಏನಾಯ್ತು ಅಂತ ಗಮನಿಸಬೇಕಾಗುತ್ತೆ. ನೋಡಿ, ರಾಯಚೂರು ಖಾಸಗಿ IVF ಮಾಫಿಯಾ ಬಟಾಬಯಲಾಗಿದೆ. ಅಂದ್ರೆ ಈ ರಾಯಚೂರಿನಲ್ಲಿ ಒಂದು IVF ದಂಧೆ ಇದೆಯಲ್ಲ, ಆ ದಂಧೆಯಲ್ಲಿ ಈ ವಿಷಯದ ಬಗ್ಗೆ ಒಂದು ಸ್ಫೋಟಕ ಮಾಹಿತಿ ಬಹಿರಂಗ ಆಗಿರುವಂಥದ್ದು. ಹಾಗಾದ್ರೆ ಏನಾಯ್ತು ಅಂತ ನೋಡೋದಾದ್ರೆ, ರಾಯಚೂರಿನ ಖಾಸಗಿ IVF ಆಸ್ಪತ್ರೆ ವಿರುದ್ಧ ಒಂದು ಕಡೆ ರೋಗಿಗಳು ವಂಚನೆ ಆರೋಪವನ್ನು ಮಾಡ್ತಿದ್ದಾರೆ. 100% ಯಶಸ್ಸಿನ ಭರವಸೆಯನ್ನ ಕೊಟ್ಟು ಲಕ್ಷಾಂತರ ಹಣವನ್ನ ವಸೂಲಿ ಮಾಡಿದ್ದಾರೆ. ಆದ್ರೆ ಫಲಿತಾಂಶ ನೀಡಲಿಲ್ಲ ಅನ್ನುವಂತಹ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಆದ್ರೆ ಆಸ್ಪತ್ರೆ ಮಾತ್ರ ಈ ಆರೋಪಗಳನ್ನ ತಳ್ಳಿ ಹಾಕ್ಬಿಟ್ಟಿದೆ. ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ತನಿಖೆಯನ್ನ ನಡೆಸಿ ಕ್ರಮವನ್ನ ಕೈಗೊಳ್ಳದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ. ಮಕ್ಕಳಾಗದ ದಂಪತಿ IVF ಅನ್ನುವಂತಹ ತಂತ್ರಜ್ಞಾನವನ್ನ, ಅಂದ್ರೆ ಆ ತಂತ್ರಜ್ಞಾನದ ಅಡಿಯಲ್ಲಿ ಚಿಕಿತ್ಸೆಗೆ ಹೋಗುವುದು ಮಾಮೂಲು. ಆದ್ರೆ ಇದೇ IVF ನಿಂದ ಮಕ್ಕಳಾಗಿಲ್ಲ, ಸುಮ್ಮನೆ ಹಣ ಪೀಕ್ತಿದ್ದಾರೆ ಅಂತ ಗಡಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆ ವಿರುದ್ಧ ಕೆಲ ರೋಗಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಕ್ಕಳಾಗುತ್ತೆ ಅಂತ ನಾವು 100% ಗ್ಯಾರಂಟಿ ಕೊಟ್ಟಿಲ್ಲ. IVF ರಿಸಲ್ಟ್ ಇರೋದು 40% ಮಾತ್ರ. ಆಸ್ಪತ್ರೆ ನೀಡಿರುವಂತಹ ಹೇಳಿಕೆ ಶಾಕ್ ಅನ್ನು ಉಂಟು ಮಾಡಿದೆ. ಮಕ್ಕಳಾಗುವ ಭರವಸೆ ಕೊಟ್ಟು ವಂಚನೆ ಮಾಡೋದು ಯಾಕೆ? ಒಂದು ಮಗುವಾದ್ರೂ ಇರಬೇಕು ಅನ್ನೋದು ಪ್ರತಿ ದಂಪತಿಯ ಕನಸಾಗಿರುತ್ತೆ ಕಣ್ರಿ. ಆದ್ರೆ ಮಕ್ಕಳಾಗದ ಹಿನ್ನೆಲೆ ಈಗಿನ ಜನ IVF ಅನ್ನುವಂಥ ಹೊಸ ತಂತ್ರಜ್ಞಾನದ ಚಿಕಿತ್ಸೆ ಪಡೆಯೋದಕ್ಕೆ ಒಂಥರ ಮುಂದಾಗ್ತಾ ಇದ್ದಾರೆ. ಮಾಮೂಲಾಗೋಗ್ಬಿಟ್ಟಿದೆ. ಇಂತಹದ್ದೇ IVF ಆಸ್ಪತ್ರೆ 100% ಮಕ್ಕಳು ಕೊಡ್ತೀವಿ ಅಥವಾ ಮಕ್ಕಳನ್ನ ಮಾಡ್ತೀವಿ ಅನ್ನುವಂಥ ಒಂದು ಗ್ಯಾರಂಟಿಯನ್ನ, ಭರವಸೆಯನ್ನ ಕೊಟ್ಟು ಮೋಸ ಮಾಡ್ತಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ರಾಯಚೂರು ನಗರದಲ್ಲಿರುವ ಖಾಸಗಿ IVF ಆಸ್ಪತ್ರೆ ವಿರುದ್ಧವೇ ಅಲ್ಲಿ ಚಿಕಿತ್ಸೆ ಪಡೆದವರೇ ಈಗ ಕೆರಳ್ಬಿಟ್ಟಿದ್ದಾರೆ. ಮಕ್ಕಳ ಭಾಗ್ಯ ಕರುಣಿಸದೆ ಕೇವಲ ಹಣ ವಸೂಲಿ ಮಾಡ್ತಿದ್ದಾರೆ ಅನ್ನುವಂಥ ಆಸ್ಪತ್ರೆ ವಿರುದ್ಧ ಕೆಲ ರೋಗಿಗಳು ಗಂಭೀರ ಆರೋಪವನ್ನು ಮಾಡಿದ್ದು, ಚಿಕಿತ್ಸೆ ಪಡೆದು ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿದ್ರು ಮಕ್ಕಳಾಗಿಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸಿರುವ ರೋಗಿಗಳು, ಆಸ್ಪತ್ರೆ 100% ನಾವು ಗ್ಯಾರಂಟಿ ಕೊಟ್ಟಿಲ್ಲ ಕಣ್ರಿ, ಅದೆಂಗೆ ಹೇಳ್ತೀರಾ ನೀವು? ನಿಮ್ಮ ಗಂಡನಿಂದನೇ ಆಗಿಲ್ಲ, ನಾವು IVF ಮುಖಾಂತರ ಮಕ್ಕಳನ್ನ ಕೊಡೋದಕ್ಕಾಗತ್ತಾ ಅಂತ ಉಮೇಶ್ ಹಾಗೆ ಶಾಲಂ ಅನ್ನುವಂಥವ್ರು ಆರೋಪವನ್ನ ಮಾಡಿರುವಂಥದ್ದು. ಇದೇ ರೀತಿ ಸಾಕಷ್ಟು ಜನಕ್ಕೆ ಮೋಸವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ರಾಯಚೂರಿನ ಇದೇ ಖಾಸಗಿ IVF ಆಸ್ಪತ್ರೆ ವಿರುದ್ಧ ರಾಯಚೂರು ನಗರದ ನಿವಾಸಿಗಳಾದಂತಹ ಉಮೇಶ್ ಹಾಗೆ ಶಾಲಂ ಅನ್ನುವಂಥವ್ರು ಕೆರಳಿದ್ದಾರೆ. ಉಮೇಶ್ ಹಾಗೆ ಶಾಲಂ ಇದೇ ಖಾಸಗಿ ಆಸ್ಪತ್ರೆಯಲ್ಲಿ ಮಕ್ಕಳಾಗುವ ಚಿಕಿತ್ಸೆಯನ್ನ ಪಡ್ಕೊಂಡಿರ್ತಾರೆ. ಇವರು 3-4 ಹಂತಗಳಲ್ಲಿ IVF ಚಿಕಿತ್ಸೆಯನ್ನು ಕೂಡ ಪಡ್ಕೊಂಡಿರ್ತಾರೆ. ಸೊ ಆದ್ರೂ ಮಕ್ಕಳಾಗಿಲ್ಲ. ಒಬ್ಬರೊಬ್ಬರಿಂದ 2 ಲಕ್ಷ ರೂಪಾಯಿಗೂ ಹೆಚ್ಚು ಹಣವನ್ನ ಪಡ್ಕೊಂಡಿರ್ತಾರಂತೆ. 100% ಮಕ್ಕಳಾಗುತ್ತೆ ಅಂತ ಹೇಳಿನೇ ಇದೇ ರೀತಿ ಹಣವನ್ನ ಪೀಕಿದ್ದಾರೆ. ಜೊತೆಗೆ ಆಸ್ಪತ್ರೆ ಅನಧಿಕೃತವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನುವಂತಹ ಆರೋಪಗಳು ಕೂಡ ರೋಗಿಗಳು ಮಾಡಿದ್ದಾರೆ. ಇದಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕುಮ್ಮಕ್ಕು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ದೂರಿದೆ. ಆರೋಪಿಗಳನ್ನ ತಳ್ಳಿ ಹಾಕಿದ್ದಾರೆ. ಖಾಸಗಿ ಆಸ್ಪತ್ರೆಯ ಮಾಲಕಿ ಡಾಕ್ಟರ್ ದೀಪಾ ಹನುಮಸಾಗರ್ ಅವರು ಮಕ್ಕಳಾಗುತ್ತೆ ಅಂತ ನಂಬಿಸಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಚಿಕಿತ್ಸೆ ನೀಡಿದ್ರು ಯಾವುದೇ ರೀತಿಯಾದಂತಹ ಫಲಿತಾಂಶ ಸಿಕ್ಕಿಲ್ವಲ್ಲ ಅಂತ ರೋಗಿಗಳು ಕೇಳ್ತಾ ಇದ್ರೆ, ಇದಷ್ಟೇ ಅಲ್ಲದೆ ಕಾನೂನು ಬಾಹಿರವಾಗಿ ಅನಧಿಕೃತವಾಗಿ ಆಸ್ಪತ್ರೆಯನ್ನ ನಡೆಸ್ತಾ ಇದ್ದೀರಿಯಲ್ಲ ಅಂತ ಶಾಲಮ್ಮು DHOಗೆ ದೂರನ್ನ ಕೊಟ್ಟರು. ಆದ್ರೆ ಈ ಆರೋಪದ ಬಗ್ಗೆ ಖಾಸಗಿ ಆಸ್ಪತ್ರೆಯ ಮಾಲಕಿ ಡಾಕ್ಟರ್ ದೀಪಾ ಹನುಮಸಾಗರ್ ಎಲ್ಲ ಆರೋಪಗಳನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ. ಆಸ್ಪತ್ರೆ ಕಾನೂನು ಬದ್ಧವಾಗಿದೆ, ಅಂದ್ರೆ ಲೈಸೆನ್ಸ್ ಅಡಿಯಲ್ಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ನೀವ್ಯಾರು ಕೇಳೋದಕ್ಕೆ? ನಮ್ಗೆಲ್ಲಾ ರೀತಿಯಾದಂತಹ ಪ್ರೂಫ್ ಇದೆ.
IVF ಚಿಕಿತ್ಸೆಯಲ್ಲಿ 100% ಯಶಸ್ಸಿನ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ. ವೈದ್ಯಕೀಯವಾಗಿ IVF ಯಶಸ್ಸಿನ ಪ್ರಮಾಣ 30% 40% ಇರುತ್ತಷ್ಟೇ. ಇನ್ನು ಮಿಕ್ಕಿದೆಲ್ಲ ಇನ್ನು ಗಂಡ ಹೆಂಡ್ತಿನೇ ಸ್ವಲ್ಪ ಅಂದ್ರೆ ಸಮ ಪ್ರಮಾಣದಲ್ಲಿ ನೋಡ್ಕೊಂಡು ಹೋಗಬೇಕಾಗುತ್ತೆ. ಈ ರೀತಿ ತಮ್ಮ ವಿರುದ್ಧ ಮಾಡಲಾಗಿರುವಂತಹ ಆರೋಪ ಸುಳ್ಳು ಅಂತಿದ್ದಾರೆ. ಅಗತ್ಯ ಇದ್ರೆ ಆಸ್ಪತ್ರೆಯ ಲೈಸೆನ್ಸ್ ರದ್ದು ಅಂತ DHO ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳಿದ್ದಾರೆ. ಇನ್ನು ಈ ಬಗ್ಗೆ DHO ಡಾಕ್ಟರ್ ಸುರೇಂದ್ರ ಬಾಬು ಪ್ರತಿಕ್ರಿಯೆ ಕೊಟ್ಟಿದ್ದು, ಆರೋಪಿತ ಖಾಸಗಿ ಆಸ್ಪತ್ರೆ ಲೈಸೆನ್ಸ್ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. IVF ಚಿಕಿತ್ಸೆಯಲ್ಲಿ 100% ಮಕ್ಕಳಾಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟು ರೋಗಿಗಳನ್ನ ವಂಚಿಸುವುದರ ಬಗ್ಗೆ ದೂರು ಬಂದಿಲ್ಲ. ಸೂಕ್ತ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಅಗತ್ಯ ಇದ್ರೆ ಆಸ್ಪತ್ರೆಯ ಲೈಸೆನ್ಸ್ ಕೂಡ ರದ್ದು ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಲ್ಲಿ ಈ IVF ವಿಚಾರ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದು, ಆರೋಗ್ಯ ಇಲಾಖೆ ಈ ಬಗ್ಗೆ ಏನೇನೆಲ್ಲ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ಒಂದ್ ಕಡೆ ಗಮನಿಸಬೇಕಾಗುತ್ತೆ. ನೋಡಿ, ಒಂದ್ ಕಡೆ ಈಗಿನ ಕಾಲದಲ್ಲಿ ಅಥವಾ ಈಗಿನ ಒಂದು ಫುಡ್ ಏನಿದೆಯಲ್ಲ, ಇದು ಬಹಳ ಉತ್ತಮ ಅಲ್ಲ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಪ್ಲಾನಿಂಗ್ಸ್ ಗಳನ್ನ ಅಥವಾ ನಾವು ಟ್ರಿಪ್ಗಳಿಗೆ ಹೋಗ್ಬೇಕು, ದೇಶ ವಿದೇಶಗಳನ್ನ ಸುತ್ತಾಡಬೇಕು, ನಮ್ಮ ಕನಸು ಹಂಗಿದೆ ಹಿಂಗಿದೆ ಅಂತ ನೀವು ಜೀವನ ಪೂರ್ತಿ ಮಕ್ಕಳಾಗದಂತಹ ಒಂದು ವಿಷಯವನ್ನ ಮುಂದೂಡ್ತಾ ಹೋದ್ರೆ ಜೀವನ ಪೂರ್ತಿ ನರಕವನ್ನ ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ದಂಪತಿಗಳಲ್ಲಿ ವಿಶೇಷವಾದಂತಹ ಮನವಿ. ಸೊ ಈ ರೀತಿ ನೋಡಿ, ಮಕ್ಕಳಾಗುವಂತಹ ಸಂದರ್ಭದಲ್ಲಿ ಮಕ್ಕಳನ್ನ ಬೇಡ ಅನ್ಕೊಂಡು ಅದಾದ ನಂತರ IVF ಮೊರೆ ಹೋದ್ರೂ ಕೂಡ ನಿಮ್ಮ ಹತ್ರ ಲಕ್ಷ ಹಣವನ್ನ ಪೀಕೊಂಡು ನಾವು 100% ಗ್ಯಾರಂಟಿ ಕೊಟ್ಟಿಲ್ಲ, ನಾವು ನಿಮ್ಗೆ ಮಕ್ಕಳಾಗುತ್ತೆ ಅಂತ ಹೇಳಿಲ್ಲ ಅನ್ನುವಂಥ ಮಾತುಗಳನ್ನ ಅನ್ಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ದಂಪತಿಗಳೆಲ್ಲರೂ ಕೂಡ ಮಕ್ಕಳಿಗಾಗಿ ಎಷ್ಟು ಅಂದ್ರೆ ಏನು, ನಾವು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಬೇಕು, ಅಥವಾ ಮಕ್ಕಳನ್ನ ಈಗಲೇ ಮಾಡ್ಕೊಂಡ್ರೆ ಉತ್ತಮನ ಅಥವಾ ಸ್ವಲ್ಪ ಟೈಮ್ ತಗೊಂಡ್ರೆ ಉತ್ತಮನ ಅನ್ನೋದು ನಿಮ್ಮಲ್ಲೇ ಡಿಸ್ಕಷನ್ ಮಾಡಿಕೊಂಡು ಸೊ ಒಂದು ಉತ್ತಮ ನಿರ್ಧಾರವನ್ನ ತಗೊಂಡ್ರೆ ಉತ್ತಮ ಅಂತಾನೆ ಹೇಳ್ಬೋದು. ಎಸ್, ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.